ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲವಣ್ಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಈರುಳ್ಳಿ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಗಸಗಸೆ ಎಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಪುಡಿ ಎಲ್ಲ ಹಾಕಬೇಕು. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮಟನ್ ಸಾಂಬಾರು ಪೌಡರ್ ಮತ್ತು ಚಿಕನ್ ಸಾಂಬಾರು ಪೌಡರ್ ಎರಡೂ ಇದೇನೆ, ಮನೆಯಲ್ಲೇ ಮಾಡಿರೋದು. ಕ್ವಾಂಟಿಟಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆಗೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡಿದ್ದಾಯಿತು. ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತ್ಬಿಟ್ಟೆ. ಮಸಾಲ ಎಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ, ಇನ್ನೂ ಉಕ್ಕು ಬರ್ತಾಯಿದೆ, ಇನ್ನೂ ಕುದ್ದಿಲ್ಲ. ತಪ್ಪಲೆಲ್ಲೇ ಮಾಡ್ತಾಯಿದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರು. ನೈಟ್ ಊಟಕ್ಕೆ ಮಾಡ್ತಾ ಇರೋದು ಸಂಜೆ ಆಗಿದೆ. ಇವಾಗೇ ಮಾಡಿಡ್ತಾಯಿದ್ದೀನಿ. ನೈಟ್ ಈಸಿ ಆಗುತ್ತೆ ಅಂತೇಳಿ. ಪಾಪು ಅಷ್ಟರಲ್ಲಿ ಕರೆದ್ಲು, ಆಟ ಆಡ್ತಾ ಇದ್ದಾಳೆ. ಅಮ್ಮ ನನಗೆ ಒಂಬಾಳೆ ಬೇಕು ತಕ್ಕೊಡಮ್ಮ ಅಂತೇಳಿ ಹೇಳ್ತಾ ಇದ್ದಾಳೆ. ಬಾಗಿಲಿಗೆ ಹಾಕಿದ್ರು, ಹಂಗಾಗಿ ತಕ್ಕೊಡು ಅಂತ ಹೇಳಿ ಕೇಳ್ತಾ ಇದ್ಲು. ಕಸ ಎಲ್ಲ ಗುಡಿಸಿದ್ದೀನಿ. ಮತ್ತೆ ಗಲೀಜು ಮಾಡ್ತೀಯ, ಮನೆಯೆಲ್ಲ ಅಂಡ್ತೀಯ ಅಂತ ಹೇಳಿದ್ರು. ಕೇಳಲಿಲ್ಲ. ತಕ್ಕೊಡಮ್ಮ ಅಂತೇಳಿ ತೆಗೆಸ್ಕೊಂಡ್ಲು. ನೋಡಿ, ಹಾಲೆಲ್ಲ ಕೆಳಗೆ ಒಂಬಾಳೆದು ಇದು ಉದುರಿಸಿದ್ದಾಳೆ. ನೋಡಿ, ಇಲ್ಲೆಲ್ಲ ತಂದು ಹಾಲಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲ ಚೆಲ್ಕೊಂಡು ಆಟ ಆಡ್ತಾಯಿದ್ಲು. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಇದ್ವಲ್ಲ, ಎಲ್ಲ ತೊಳೆದಿಟ್ಟಿದ್ದಾಯಿತು. ಎತ್ತಿಡಿಸ್ಬೇಕು ಇವತ್ತು ನೈಟು. ನಮ್ಮ ಮನೆಯವ್ರು ಬಂದಮೇಲೆ ಮೇಲಕ್ಕೆಲ್ಲ ಎತ್ತಿಡಿಸ್ಬಿಟ್ರೆ ಮುಗಿಯುತ್ತೆ ಒಂದು ದೊಡ್ಡ ಜವಾಬ್ದಾರಿ. ಬಟ್ಟೆಲೆಲ್ಲ ಒರೆಸಿ ಮೇಲೆ ಎತ್ತಿಡಿಸ್ಬಿಡ್ಬೇಕು ನೈಟ್ ಅವ್ರು ಬಂದಿದ್ದ ತಕ್ಷಣ. ಈ ಜಾತ್ರೆ ಹಬ್ಬ ಏನಾದರೂ ಬಂದುಬಿಟ್ರೆ ಮುಂಚೆ ಒಂದು 15 ದಿವಸದಿಂದ ಕ್ಲೀನ್ ಮಾಡಬೇಕು. ಅದಾದಮೇಲೂ ಕ್ಲೀನ್ ಮಾಡಬೇಕು. ಒಂದು ವಾರ ಬೇಕಾಗುತ್ತೆ ಮುಂಚೆ ಥರ ಮನೆಯೆಲ್ಲ ಸೆಟ್ ಆಗೋಕ್ಕೆ. ಹೆವಿ ತಲೆನೋವು ಕೆಲಸ. ಒಬ್ಬೊಬ್ಬರೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಯಾವುದು ಎಲ್ಲ ತೆಗಿ. ಈಗ ನಿಂಗೆ ಇಲ್ಲ ಐತೆ ನಮ್ದೆಲ್ಲ ಇದೇನಾ? ಅದಲ್ಲ, ಇದು ಚೆನ್ನಾಗಿ. ಈಗ ಚಿಕನ್ ಸಾಂಬಾರು ಮಾಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಪಾತ್ರೆ ಬಿದ್ದಿದ್ದಾವೆ, ಅವನು ತೊಳೆದಿಟ್ಬಿಡ್ಬೇಕು. ಹಾಯ್ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಹಂಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮುದ್ದೆಗಿಟ್ಟಿದ್ದೆ ಒಂದು ಕಡೆ, ಟೊಮೊಟೊ ಖಾರ ಮಾಡೋಕ್ಕೊಂದು ಕಡೆ ಇಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ರು ಜಾತ್ರೆಯಲ್ಲಿ, ಹಂಗಾಗಿ ತೊಗೊಂಬಂದಿದ್ರು. ಹಾಕ್ತಾಯಿದ್ದೆ ಬುಟ್ಟಿಗೆ ಈರುಳ್ಳಿ ಎಲ್ಲ ತೆಗೆದ್ಬಿಟ್ಟು. ಪಾಪು ಅಷ್ಟರಲ್ಲಿ ಬಂದು ಅಮ್ಮ ತಿಂಡಿ ಕೊಡು ಅಂತ ಹೇಳಿ ಕೇಳ್ತಾ ಇದ್ಲು, ಮಾತಾಡಿಸ್ತಾ ಇದ್ಲು. ಏನು ಮಾಡ್ತಾಯಿದ್ದೀಯ ಮಮ್ಮಿ ಅಂತ ಹೇಳಿ ನಾನು ಬುಟ್ಟಿಗೆಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಿಪ್ಪೆ ಎಲ್ಲ ಇತ್ತಲ್ಲ, ಅದೆಲ್ಲ ಎತ್ತಿಡ್ತಾ ಇದ್ದೆ. ಹಂಗೆ ಎತ್ತಿಡೋಣ ನೀಟಾಗಿ ಅಂತ ಹೇಳಿ. ಟೊಮೊಟೊ ಖಾರ ಮಾಡೋಕ್ಕೆ ತೆಂಗಿನಕಾಯಿ ಎಲ್ಲ ಎಬ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹಚ್ಚಾಕಿದ್ರೆ ನೀಟಾಗಿ ನುಣ್ಣಗೆ ಗ್ರೈಂಡ್ ಆಗುತ್ತೆ ಅಂತ ಹೇಳಿ. ಮಾಡೋದು ತುಂಬ ಈಸಿ, ಚೆನ್ನಾಗಿರುತ್ತೆ. ಮುದ್ದೆಗಂತೂ ಚೆನ್ನಾಗಿರುತ್ತೆ. ಅನ್ನಕ್ಕಾದರೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಬೇಕು. ರುಬ್ಬಕ್ಕೆ ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆ ಬೇಕಾದರೆ ಒಗ್ಗರಣೆ ಮಾಡ್ಬೋದು, ಇಲ್ಲ ಅಂದರೆ ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಯಾಕೋ ಕೆಂಬಂತು, ಕೆಮ್ತಾ ಇದೆ. ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ. ತೊಳೆದು ನಂದೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಕೊತ್ತಂಬರಿ ಸೊಪ್ಪು ತೊಳೆಯೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ.
ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡೋರು ಟೊಮೊಟೊ ಖಾರನ. ಇಷ್ಟ ಆಗೋದು ನನಗೂ ತುಂಬ ಇಷ್ಟ ಟೊಮೊಟೊ ಖಾರ. ನಾನು ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು ಅದನ್ನು. ಹೆಸರು ಕಾಳು ಕೂಗಿಸಿ ಅದರಲ್ಲೇ ಟೊಮೊಟೊ ಮೆಣಸಿನ್ಕಾಯಿ ಹಾಕ್ಸು ಕೂಡ ಸಪ್ರೇಟು ತಕ್ಕೊಂಡು ಅದೇ ನೀರಿಗೆ ಹಾಕಿ ಮಾಡ್ಬೋದು. ಕಾಳನ್ನ ಮೊಟ್ಟೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಂಗೆ ಮಾಡೋದು. ನಾವು ಮೊನ್ನೆಲ್ಲ ನಾನ್ ವೆಜ್ ಮಾಡಿದ್ವಲ್ಲ, ಹಂಗಾಗಿ ಮೊಟ್ಟೆ ಉರಿತಾ ಇಲ್ಲ. ಬೋಂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಕಾಳು ಬೇಯಿಸ್ಬಿಟ್ಟು ಇದರಲ್ಲೇ ಸಾಂಬಾರು ಮಾಡಿ ಮೊಟ್ಟೆ ಹಾಕಿ ಹುರಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ. ನೀವು ಒಂದ್ಸಲ ಯಾರಾದರೂ ಟ್ರೈ ಮಾಡಿ. ಅಷ್ಟರಲ್ಲಿ ಪಾಪು ಬಂದಳು. ಎತ್ಕೊ ಅಮ್ಮ ಎತ್ಕೊ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಹಂಗಾಗಿ ಎತ್ಕೊಂಡೆ. ಬಟ್ಲಲ್ಲಿ ಕಡಲೆಪುರಿ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಕಡಲೆಪುರಿನ. ನಾನು ಬರ್ತೀನಿ ಅಂತ ಇಲ್ಲೇ ಕೊಡ್ರಿಸ್ಕೊ ಅಂತ ಹೇಳಿದ್ಲು. ಕಡಲೆಪುರಿ ತಿನ್ನಿಸ್ತಾ ಇದ್ದಾಳೆ ನೋಡಿ ನನಗೆ. ಹಂಗೆ ಅವಳು ನೋಡಿಕೊಂಡು ಮಾಡ್ತಾಯಿದ್ದೆ. ಕೆಲಸನೆಲ್ಲ ಎತ್ತಿಟ್ಕೊಂಡು ಹಾಯ್ ಮಾಡ್ತಾಯಿದ್ದಾಳೆ ನೋಡಿ. ಎಲ್ಲರೂ ಟಿ ವಿ ನೋಡ್ತಾ ಕುಂತಿದ್ರು ಹಾಲಲ್ಲಿ. ನಾನು ಮುದ್ದೆಗೆ ಇಟ್ಕೊಂಡು ಹಂಗೆ ಟೊಮೊಟೊ ಖಾರ ಮಾಡ್ತಾಯಿದ್ದೆ. ಬೋಂಡ ಒಂದಿನೇ ಅಂತ ತೇಲಿಸ್ಬೇಕು. ಪಾಪು ಬಂದಲಲ್ಲ, ಸ್ವಲ್ಪ ಹೊತ್ತು ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಯಾರಿಷ್ಟ ಅಂದರೆ ಅಪ್ಪ ಇಷ್ಟ ಅಂತ ಹೇಳ್ತಾಯಿದ್ಲು. ಹಂಗೆ ಗ್ಯಾಪಲ್ಲಿ ಪಾತ್ರೆ ಎಲ್ಲ ಎತ್ತಿಕ್ಸ್ಬೇಕಿತ್ತಲ್ಲ, ಎಲ್ಲ ಪೂರ್ತಿ ಎತ್ತಿಕ್ಸ್ಬಿಟ್ಟೆ. ನಮ್ಮ ಮನೆಯವ್ರು ಬಂದೆಲ್ಲ ಎತ್ತಿಟ್ರು ನೋಡಿ. ಇವಾಗ ಪರವಾಗಿಲ್ಲ, ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಟಿದ್ದಾರೆ. ಇನ್ನೇನು ತಲೆನೋವು ಕೆಲಸ ಇಲ್ಲ. ಕೆಳಗೆ ಯಾವುದೂ ಇಲ್ಲ. ಇನ್ನು ಡೈಲಿ ಯೂಸ್ ಮಾಡ್ಕೊಳೋ ಅಷ್ಟೇ ಸ್ವಲ್ಪ ಇಟ್ಕೊಂಡಿರೋದೆಲ್ಲ ಮೇಲೆ ಅದರೊಳಗೆ ಹಾಕಿ ಪಾತ್ರೆ ಒಳಗೆ ಇಟ್ಟಿದ್ದೀವಿ. ಕಡಲೆಪುರಿ ತಿನ್ಕೊಂಡು ಕುಂತಿದ್ದಾಳೆ ಈ ಕಡೆ. ಮಾತಾಡ್ಸ್ಕೊಂಡು ಹಂಗೆ ಅಡುಗೆ ಮಾಡ್ತಾಯಿದ್ದೆ ನಾನು. ಕಾಯಿ ತಿನ್ನಬಾರ್ದಪ್ಪ ಇಡು ಅಂತ ಹೇಳಿದೆ. ತಿನ್ನೋಕ್ಕಾಗಿಲ್ಲ, ಸುಮ್ಮನೆ ಎತ್ಕೊಂಡು ಹಂಗೆ ಇಡ್ತಾಳೆ ಇವಾಗ ಪಕ್ಕದಲ್ಲಿ ನೋಡಿ. ಏನಾದರೂ ಹಿಂಗೆ ಒಬ್ಬಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬರ್ತಾಳೆ, ಅಮ್ಮ ನಾನು ಕುಂಡ್ರಿಸ್ಕೊ ಮೇಲೆ, ನಾನು ಕೂತ್ಕೊಂಡು ನೋಡ್ತೀನಿ, ಏನು ಸಾಂಬಾರು ಮಾಡ್ತಾಯಿದ್ಯಾ ಅಂತೆಲ್ಲ ಕೇಳ್ತಾ ಕುಂತಿರ್ತಾಳೆ ಮಾತಾಡಿಕೊಂಡು. ನೋಡಿ ನಾನು ಮಾಡ್ದಂಗೆ ಮಾಡ್ತಾಯಿದ್ದಾಳೆ. ಬಾಯ್ ಮಾಡು ಮಗನೆ ಅಂತ ನಾನು ಹೇಳಿದೆ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ಲು. ನಾನೇನಾದರೂ ವಾಯ್ಸ್ ಓವರ್ ಕೊಡಬೇಕಾದ್ರೆ, ವ್ಲಾಗ್ ಮಾಡಬೇಕಾದ್ರೆ ಕೇಳಿಸ್ಕೊತಾಳಲ್ಲ, ಅದೇ ಥರನೇ ಮಾತಾಡ್ತಾಳೆ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ಖುಷಿ ಆಗುತ್ತೆ ಅವಳು ಮಾತಾಡೋದು ಕೇಳಿದ್ರೆ. ನೆನ್ನೆ ವ್ಲಾಗಲ್ಲಿ ಹಾಕಿದ್ದೆ, ಈ ವ್ಲಾಗಲ್ಲೂ ಒಂದರಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅವಳು ಮಾತಾಡಿರೋದನ್ನ. ಖುಷಿ ಆಗುತ್ತೆ ಮಕ್ಳು ಈ ಥರ ಮಾತಾಡಿದ್ರೆ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿತ್ತು. ಎಲ್ಲ ರೆಡಿ ಮಾಡಿಕೊಂಡೆ. ಗ್ರೈಂಡ್ ಮಾಡಬೇಕು ಇವಾಗ. ಆರಕ್ಕಿಟ್ಟಿದ್ದೆ ನೋಡಿ. ಬೋಂಡಕ್ಕೆಲ್ಲ ಕಲಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು, ಸೋಡಾ ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸ್ವಲ್ಪ ಎಲ್ಲ ಹಾಕಿ, ಎಣ್ಣೆ ಒಂದು ಕಡೆ ಬಾಣಲಿಲಿ ಕಾಯಕ್ಕಿಟ್ಟಿದ್ದೀನಿ. ಈಗ ಬೋಂಡ ಒಂದು ಹಾಕಬೇಕಷ್ಟೇ. ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಎಣ್ಣೆ ಹಾಕ್ತಾಯಿದ್ದೀನಿ. ಬೋಂಡ ಒಂದು ತೇಲಿಸ್ಬಿಟ್ರೆ ಊಟ ಮಾಡ್ಬೋದು ಇವಾಗ. ಅಲ್ಲಲ್ಲೇ ಎಲ್ಲ ಶೆಲ್ಪೆಲ್ಲ ಒರೆಸ್ಕೊಳ್ತಾ ಇದೆ. ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತು ಆಮೇಲೆ ರಿಸ್ಕ್ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಮೈಕೈ ನೋವೆಲ್ಲ ಇತ್ತಲ್ಲ, ಹಂಗಾಗಿ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಒಂದೇ ಸಮ ಎಲ್ಲ ಒಂದು ವಾರದಿಂದ ಮಾಡಿರೋದಕ್ಕೆ ಸ್ವಲ್ಪ ಸಾಕಾಗಿತ್ತು. ಎಣ್ಣೆ ಎತ್ತಿಡ್ತಾ ಇದ್ದೆ. ಮುದ್ದೆ ತೊಳಸಿ ಇವಾಗ ಬೋಂಡ ಹಾಕ್ಬಿಟ್ರೆ ಮುಗೀತು. ಎಣ್ಣೆ ಬಿಸಿ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ನೋಡಿ ಬೋಂಡ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿತ್ತಲ್ಲ, ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ, ಹಾಕು ಬಾ ನೀನೇ, ನಾನು ಮುದ್ದೆ ತಿರುಗ್ತೀನಿ ಅಂತ ಹೇಳಿ. ಇಲ್ಲ ನಂಗೆ ಬರೋಲ್ಲ ಹಾಕಕ್ಕೆ ನೀಟಾಗಿ, ನೀನೇ ಹಾಕಿ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡಿಕೊಡ್ತಾಯಿದ್ರು. ಬೋಂಡ ಒಂದು ಹಾಕಿ ಊಟ ಮಾಡಬೇಕು ಇವಾಗ. ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ಪಾಪ ಯಾಕೆ ಒಂದು ಒಬ್ಬೆ ಬೆಂದಿತ್ತಲ್ಲ, ಹಂಗಾಗಿ ತಿರುವಾಗ್ತಾ ಇದ್ದೆ ಇನ್ನೊಂದು ಸೈಡು. ಮುದ್ದೆನೂ ತಿರುಗಿಸ್ಬೇಕು. ಇನ್ನೇನು ಆಗೈತೆ, ಮುದ್ದೆನೂ ತೊಳಸ್ಬೇಕು. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಮಳೆ ಬರ್ತಾಯಿದೆ ಇವಾಗೂ. ಈ ಮಳೆಗೆ ಈ ವಾಯ್ಸ್ ಓವರ್ ಕೊಟ್ಕೊಂಡು ನೋಡ್ತಾ ಇದ್ದೀನಲ್ಲ, ಚಳಿಗೆ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ.
ನಿಮಗೂ ಏನಾದರೂ ಮಳೆ ಬರಬೇಕಾದ್ರೆ ನೋಡಿದ್ರೆ ಫೋನಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಾ ಕಮೆಂಟ್ ಮಾಡಿ ಹೇಳಿ. ಅಷ್ಟು ಜೋರು ಮಳೆ ಬರ್ತಾಯಿದೆ ಇವತ್ತು ತುಮಕೂರಲ್ಲಿ. ಹಬ್ಬ ಎಲ್ಲ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಆದಷ್ಟು ಬೇಗ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿನಿ. ಹಿಂಗೆ ಸಪೋರ್ಟ್ ಮಾಡಿ. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ, ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ರಯ್ಯ ಅವ್ರ ಅಪ್ಪ, ನಾನು ಎಲ್ಲರೂ ಕೂತ್ಕೊಂಡು, ಅವ್ರ ತಾತ ಎಲ್ಲ ಟಿ ವಿ ನೋಡ್ಕೊಂಡು ಹಂಗೆ ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದಾಳಿಂಬ್ರೆ ಹಣ್ಣು ಸುಳಿದಿದ್ರು, ದಾಳಿಂಬ್ರೆ ಹಣ್ಣು ತಿಂತ ಕೂತ್ಕೊಂಡಿದ್ದೀನಿ. ಹಾಗೇ ಟಿ ವಿ ನೋಡಿಕೊಂಡು ಪಾಪುನು ಅಲ್ಲೇ ಆಟ ಆಡ್ತಾಯಿದ್ಲು ಅವ್ರ ತಾತನ ಜೊತೆ. ಸ್ವಲ್ಪ ಹೊತ್ತು ನಾನು ಹಂಗೆ ಟಿ ವಿ ನೋಡ್ತಾ ಕುಂತಿದ್ದೆ. ನನ್ನ ಕೈ ನೋಡ್ಬೋದು ನೀವು, ಕುಕ್ಕರಲ್ಲಿ ಬ್ಲಾಸ್ಟಾಗಿ ಸುಟ್ಟಿತ್ತಲ್ಲ, ಅದು ಮಚ್ಚೆ ನೋಡಿ ಹಂಗೆ ಇದೆ, ಬಬ್ಬೆ ಬಂದಿರೋದು ಹೋಗೇ ಇಲ್ಲ. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಆವಾಗ ಬಿಸಿಲು ಅಷ್ಟು ಗೊತ್ತಾಗಲಿಲ್ಲ, ಆಮೇಲೆ ಎಲ್ಲ ಒಂಥರ ಮಚ್ಚೆ ಥರ ಆಗಿದೆ. ಊಟ ಎಲ್ಲ ಆಯಿತು. ಇವಾಗ ಪಾತ್ರೆ ತೊಳಿತಾ ಇದ್ದೆ, ಮತ್ತು ಬೆಳಗ್ಗೆಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಇವಾಗಲೇ ತೊಳೆದಿಟ್ಬಿಡೋಣ ಅಂತ. ತಲೆ ಬೇರೆ ನೋವ್ತಿತ್ತು, ವಿಕ್ಸ್ ಹಚ್ಕೊಂಡು ಹಂಗೆ ಪಾತ್ರೆ ತೊಳಿತಾ ಇದ್ದೆ. ಪಾಪ ಏನು ಮಾಡ್ತಿದ್ದೀವಿ? ಈ ಥರ ಇತ್ತು ನಮ್ಮ ದಿನ ಇವತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಪಾಪು ನಾನು ಸುಮ್ಮನೆ ಹಂಗೆ ಆಟ ಆಡ್ತಾ ಇದ್ದೀವಿ, ಮಲ್ಕೊಳ್ಳೋಣ ಅಂತ ಬಂದಿದ್ವಿ. ನಿದ್ದೆ ತುಂಬ ಬಂದ್ಬಿಟ್ಟಿತ್ತು, ಹಂಗಾಗಿ ನಿದ್ದೆ ಬಂದ್ಬಿಟ್ಟಿತ್ತು, ಹಂಗಾಗಿ ಹಾಕ್ಲಿಕ್ಕೆ ಬರ್ತಾಯಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಕನ್ನಡ ಯೂಟ್ಯೂಬರ್ಸ್ನೆಲ್ಲರನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್